ಕಲಬುರಗಿ ಜಿಲ್ಲಾ ಯಾಡ್ರಮ್ಮಿ ತಾಲೂಕು ಕಣಮೇಶ್ವರ ಗ್ರಾಮದ ಸರ್ವೆ ನಂಬರ್ 88/3 ವಿಸ್ತೀರ್ಣ 8/18 ಏಗು ಜಮೀನಿಗೆ ನೀರು ಸರಬರಾಜು ಮಾಡಲು ಪೈಪ್ಲೈನ್ ಹಾಕಲು ಅನುಮತಿ ರದ್ದು ಮಾಡಲು ವೀರಭದ್ರಯ್ಯ ತಂದೆ ಬಸಯ್ಯ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕಣಮೇಶ್ವರ ಗ್ರಾಮದ ಸರ್ವೆ ನಂಬರ್ 88/1 ಮತ್ತು 88/2 ವಿಸ್ತೀರ್ಣ 7/24 ಎ ಗುಂಟೆ ಇದ್ದು, ಸರ್ವೆ ನಂಬರ್ 88/3 ಈ ಜಮೀನಿನ ಮಾಲಕರು ನಮ್ಮ ಜಮೀನಿನಲ್ಲಿ ಪೈಪ್ಲೈನ್ ಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಅದು ನಮ್ಮ ಅನುಮತಿ ಇಲ್ಲದೆ, ಅಷ್ಟೇ ಅಲ್ಲದೆ ಸಂಬಂಧಪಟ್ಟ ಇಲಾಖೆಯವರು ನಮಗೆ ಯಾವುದೇ ರೀತಿಯ ನೋಟಿಸ್ ಜಾರಿ ಮಾಡದೆ ಅವರಿಗೆ ಪೈಪ್ಲೈನ್ ಹಾಕಲು ಅನುಮತಿ ನೀಡಿದ್ದಾರೆ. ಇದರ ವಿಷಯವಾಗಿ ಸ್ಥಳೀಯ ಪೊಲೀಸ್ ಠಾಣೆಯ PSI ಅವರು ಕೂಡ ತಹಶೀಲ್ದಾರರು ಆದೇಶದ ಮೇರೆಗೆ ಅವರಿಗೆ ಪೈಪ್ಲೈನ್ ಹಾಕಲು ಅನುಮತಿ ದೊರೆತಿದೆ. ಅದಕ್ಕೆ ನೀವು ಬಂದು ಸಹಕರಿಸಬೇಕು, ಇಲ್ಲದಿದ್ದರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ ಎಂದು ಬೆದರಿಸುತ್ತಿದ್ದಾರೆ. ಇದರಿಂದ ನಮ್ಮ ಕುಟುಂಬದವರು ಭಯಗ್ರಸ್ತರಾಗಿದ್ದಾರೆ. ಈ ಹಿಂದೆ ನಮ್ಮ ಜಮೀನಿಗೆ ಈ ರೀತಿ ಪೈಪ್ಲೈನ್ ಮತ್ತು ಮೋಟಾರ್ ಕೂಡಿಸಲಿಕ್ಕೆ ಮಾನ್ಯ ದಂಡಾಧಿಕಾರಿಗಳು ಯಾವುದೇ ರೀತಿಯ ಅನುಮತಿ ನೀಡಿರುವುದಿಲ್ಲ ಮತ್ತು ಅನುಮತಿ ಕೊಡಲು ಬರುವುದಿಲ್ಲವೆಂದು ನಮಗೆ ಅವಕಾಶ ಕಲ್ಪಿಸಿದ್ದಲ್ಲಿ ಕಾರಣ ಕೇಳಿದರೆ ನಿಮಗೆ ಕೊಟ್ಟರೆ ಪ್ರತಿಯೊಬ್ಬ ರೈತರಿಗೂ ಕೊಡಬೇಕಾಗುತ್ತದೆ. ಇದರಿಂದ ಮುಂದಿನ ರೈತರಿಗೆ, ಜಾನುವಾರುಗಳಿಗೆ ಕುಡಿಯಲು ಮತ್ತು ಕೆಳಗಿನವರಿಗೆ ಬಳಕೆಯಾಗಲು ಕಷ್ಟವಾಗುತ್ತದೆ. ಅದಕ್ಕೆ ಅನುಮತಿ ಕೊಡಲು ಬರುವುದಿಲ್ಲವೆಂದು ನೇರವಾಗಿ ಹೇಳಿ, ಬೇಕಿದ್ದರೆ ಕೃಷಿ ಗುಂಡಿ ಮಾಡಿಕೊಂಡು ಅನುಕೂಲ ಮಾಡಿಕೊಳ್ಳಿ ಎಂದು ಆದೇಶಿಸಿದ್ದರು. ಆದರೆ ಇಂದು ಅವರಿಗೆ ಅವಕಾಶ ಕಲ್ಪಿಸಿದ್ದಾರೆ. ಕಾರಣ ಗೊತ್ತಾಗುತ್ತಿಲ್ಲ. ಆದರೂ ನಮಗೆ ಯಾವುದೇ ರೀತಿಯ ನೋಟಿಸ್ ಜಾರಿ ಮಾಡದೆ ಅವರಿಗೆ ನಮ್ಮ ಗದ್ದೆಯ ಮೂಲಕ ಅನುಮತಿ ಕೊಟ್ಟಿರುವುದು ಎಷ್ಟು ಸರಿ? ನಮ್ಮ ಜಮೀನಿನ ಕೆಳಗಡೆ ಹಳ್ಳ ಇರುವುದರಿಂದ ಇದರ ನೀರನ್ನು ಉಪಯೋಗಿಸಲಿಕ್ಕೆ ನಮಗೆ ಅವಕಾಶವಿಲ್ಲ ಎಂದಾದರೆ ನಮ್ಮ ಮೇಲಿನ ಜಮೀನು ಉಳ್ಳವರಿಗೆ ಅದೇಗೆ ಅವಕಾಶ ಕಲ್ಪಿಸಲಾಗುತ್ತದೆ? ಆದರೆ ಏನೇ ಇರಲಿ, ನಮ್ಮ ಜಮೀನಿನಲ್ಲಿ ಈಗ ಕಬ್ಬಿನ ಬೆಳೆ ಇದೆ, ಆ ಬೆಳೆ ಹಾಳಾಗಲು ಬಿಡುವುದಿಲ್ಲ ಮತ್ತು ನಮ್ಮ ಜಮೀನಿನ ಮೂಲಕ ಪೈಪ್ಲೈನ್ಗೆ ಅವಕಾಶ ಕೊಡುವುದಿಲ್ಲವೆಂದು ತಿಳಿಸುತ್ತೇವೆ. ಸಾರ್ವಜನಿಕರ ಅನುಕೂಲಕ್ಕೆ ಕುಡಿಯಲು ಮತ್ತು ಬಳಸಿಕೊಳ್ಳಲು ಉಪಯೋಗವಾಗುವಂತಿದ್ದರೆ ಯಡ್ರಮ್ಮಿ ಪೊಲೀಸ್ ಇಲಾಖೆ PSI ಸಾಹೇಬರು ಇವರು ನಮ್ಮ ಕೈಯಲ್ಲಿ ಏನೂ ಇರುವುದಿಲ್ಲ. ತಾಲೂಕಾ ದಂಡಾಧಿಕಾರಿಗಳು ಅವರು ನೋಟಿಸ್ ನಮಗೆ ಕಳಿಸಿರುವ ಪ್ರಕಾರ ನಾವು ಪೊಲೀಸ್ ಠಾಣೆಗೆ ವೀರಭದ್ರಪ್ಪನನ್ನು ಠಾಣೆಗೆ ಬರಲು ಹೇಳಿ ನಾವು ವೀರಭದ್ರಪ್ಪನಿಗೆ ವಿಷಯವನ್ನು ತಿಳಿಸಿರುತ್ತೇವೆ. ತಾಲೂಕಾ ದಂಡಾಧಿಕಾರಿಗಳು ಯಾವ ಮಾರ್ಗದಲ್ಲಿ ಹೇಳುತ್ತಾರೆ ಅವರ ಮಾತು ನಾವು ಕೇಳಬೇಕಾಗುತ್ತದೆ. ಅದಕ್ಕೋಸ್ಕರ ತಾಲೂಕಾ ದಂಡಾಧಿಕಾರಿಗಳು ಅರ್ಜಿಗಳನ್ನು ತಿರಸ್ಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುವುದಿಲ್ಲ ಎಂದು ವೀರಭದ್ರಪ್ಪನಿಗೆ ವಿಷಯವನ್ನು ತಿಳಿಸಿರುತ್ತಾರೆ. ತಾಲೂಕಾ ದಂಡಾಧಿಕಾರಿಗಳು ನಾವು ಪರಿಶೀಲನೆ ಮಾಡಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಎಂದು ಅವರು ಸಹಿತ ವಿಷಯವನ್ನು ತಿಳಿಸಿರುತ್ತಾರೆ. ಕರ್ನಾಟಕ ರಿಪಬ್ಲಿಕ್ ಸೇನಾ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಹೊನ್ನಾಳಪ್ಪ C, ವಿಜಯನಗರ ಜಿಲ್ಲಾಧ್ಯಕ್ಷರು ವೆಂಕಟೇಶ್ C ಹೀಗೆ ವೈಯಕ್ತಿಕ ಬಳಕೆಗೆ ಕೊಟ್ಟರೆ ಪ್ರತಿಯೊಬ್ಬ ರೈತರು ಇದರ ಅವಕಾಶಕ್ಕಾಗಿ ಎದ್ದು ಕುಳಿತುಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿ ತಾವುಗಳು ಸರಿಯಾಗಿ ಪರಿಶೀಲನೆ ಮಾಡಿ ಅವರಿಗೆ ಅನುಮತಿ ರದ್ದು ಮಾಡಬೇಕೆಂದು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ.